ಆಡಳಿತ ಸೌಧದಲ್ಲಿ ತಳ ಊರಿರುವ ಕಂದಾಯ ಹಾಗೂ ಸರ್ವೆ ಇಲಾಖೆಯ ಕೆಲ ಭ್ರಷ್ಟರನ್ನು ಸಾಮೂಹಿಕ ವರ್ಗಾವಣೆ ಮಾಡಬೇಕು ಹಾಗೂ ರೈತರ ದುರಸ್ತಿ ಕಡತಗಳು ವಿಲೇವಾರಿಯೊಂದಿಗೆ ಸೂಕ್ತ ಆಸ್ತಿ ದಾಖಲೆಗಳನ್ನು ನೀಡಬೇಕು ಎಂದು ಆಗ್ರಹಿಸಿ ವಿವಿಧ ಸಂಘಟನೆಗಳ ಸಹಕಾರದಿಂದ ಡಿಸೆಂಬರ್ 18ರಂದು ತಾಲೂಕು ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ರೈತರು ಹಾಗೂ ಸಾಮಾಜಿಕ ಹೋರಾಟಗಾರರ ತಂಡದ ಸಂಚಾಲಕ ಬಿಪಿ ಅನಿಲ್ ಕುಮಾರ್ ಹೇಳಿದ್ದಾರೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲ್ಲಾಳಿಗಳ ಮೂಲಕ ಲಂಚ ಕೊಟ್ಟವರು ಹಾಗೂ ನಗರ ಪ್ರದೇಶದವರ ಆಸ್ತಿ ದುರಸ್ತಿ ಕಡತಗಳು 3 ತಿಂಗಳಲ್ಲೇ ವಿಲೇವಾರಿಯಾಗಿ ದಾಖಲಾತಿಗಳು ಮನೆಗೆ ತಲುಪುತ್ತಿವೆ. ಆದರೆ ಬಡ ರೈತರ ದುರಸ್ತಿ ಫೈಲ್ಗಳು ಕಳೆದ 10-20 ವರ್ಷಗಳಿಂದಲೂ ಕಂದಾಯ ಇಲಾಖೆಯಲ್ಲಿ ವಿಲೇವಾರಿಯಾಗದೆ ಧೂಳು ತಿನ್ನುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಶಾಸಕರಾದ ಡಾ. ಮಂತರ್ಗೌಡ ಅವರು 2 ಬಾರಿ ಆಡಳಿತ ಸೌಧದಲ್ಲಿ ಕಂದಾಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಕರೆಸಿ ಸಭೆ ನಡೆಸಿ ಎಲ್ಲ ದುರಸ್ತಿ ಕಡತಗಳನ್ನು ವಿಲೇವಾರಿ ಮಾಡಿ ಆಸ್ತಿ ದಾಖಲೆಗಳನ್ನು ಮಾಡಿಕೊಡಬೇಕೆಂದು ಸೂಚಿಸಿದ್ದರು. ಆದರೆ ಅಧಿಕಾರಿಗಳು ಶಾಸಕರ ಮಾತಿಗೂ ಬೆಲೆ ಕೊಡುತ್ತಿಲ್ಲ ಎಂದು ದೂರಿದರು. ಕಂದಾಯ ಇಲಾಖೆಯಲ್ಲಿರುವ ಎಲ್ಲ ದುರಸ್ತಿ ದಾಖಲಾತಿ ಸಿಗುವ ತನಕ ಅಹೋರಾತ್ರಿ ಧರಣಿ ನಡೆಸಲಾಗುವುದೆಂದು ಎಚ್ಚರಿಸಿದರು. ಆದೇಶವನ್ನು ನೀಡಿದರೆ ಮೌಖಿಕವಾಗಿ ನಂತರ ತಾಲೂಕು ಕಚೇರಿಯಲ್ಲಿ ಮೀಟಿಂಗ್ ಕರೆದು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೂಡಲೇ ಈ ದುರಸ್ತಿ ಕಾರ್ಯವನ್ನು ಮಾಡಿಕೊಡ್ಬೇಕು ಅಂತ. ಆದರೂ ಸಮೇತ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಹೀಗಾಗಿ ಅದರಿಂದ ನಾವು ದಿನಾಂಕ 18/12/2023ರಂದು ಸೋಮವಾರದಿಂದ ಅನಿರ್ದಿಷ್ಟ ಕಾಲದ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ನಾವು ರೈತರೆಲ್ಲ ತೀರ್ಮಾನ ಮಾಡಿದ್ದೀವಿ. ವಿವಿಧ ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಬಾರಿ ಅಧಿಕಾರಿಗಳ ಸುಳ್ಳು ಭರವಸೆಗಳಿಗೆ ಆಶ್ವಾಸನೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ. ಏನು ರೈತರುಗಳು 4-5 ವರ್ಷದಿಂದ ಅರ್ಜಿ ಸಲ್ಲಿಸಿದ್ದಾರೆ, ಆ ಅರ್ಜಿಗಳು ದುರಸ್ತಿಯಾಗಿ ನಮಗೆ ಪಾಣಿ ಬರೋ ತನಕ ನಾವು ತಾಲೂಕು ಕಚೇರಿ ಇದರಿಂದ ನಾವು ಕದಲುತ್ತಿಲ್ಲ ಅಂತ ಹೇಳಿ ಇವತ್ತು ತಿಳಿಸ್ತಾ ಇದ್ವಿ. ಕೃಷಿಕ ಬಿಎಂ ಮಹೇಶ್ ಮಾತನಾಡಿ, ತಲ್ತಾರಿ ಶೆಟ್ಟಿ ಸರ್ವೆ ನಂಬರ್ 118/12ರಲ್ಲಿ ಅನೇಕರಿಗೆ ದುರಸ್ತಿಯಾಗಿ ಆಸ್ತಿಯ ಬಾರೆ ಆಗಿದೆ. ಈಗ ನಮ್ಮ ದುರಸ್ತಿ ಕಡತಗಳು ವಿಲೇವಾರಿಯಾಗುತ್ತಿಲ್ಲ. ಈ ಬಗ್ಗೆಯೂ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು. ತುಂಬಾ ಜನದ ದುರಸ್ತಿ ಆಗಿದ್ದೇ ಇರೋದಿದೆ. ಯಾವುದೋ ಒಂದು ಟೈಮಲ್ಲಿ ಇದು ದುರಸ್ತಿ ಕೇಳದೇನೆ ರಿಜಿಸ್ಟರ್ ಆಗೋ ಒಂದು ಪದ್ಧತಿ ಇತ್ತು. ಈ ಪದ್ಧತಿ ನಿಂತಿರೋದು ಯಾವಾಗ ಮತ್ತೆ ಇದನ್ನ ಶುರುವಾಗಿರೋದು ಯಾವಾಗ ಅಂತ ಗೊತ್ತಾಗ. ಸುದ್ದಿಗೋಷ್ಠಿಯಲ್ಲಿ ರೈತ ಪ್ರಮುಖರಾದ ಚೌಡ್ಲು ಗ್ರಾಮದ ಡಿಎನ್ ಮದನ್ ಕುಮಾರ್, ಹಾನಗಲ್ಲು ಶೆಟ್ಟಳ್ಳಿ ಅಭಿಲಾಷ್, ಹೆಗ್ಗುಳ ಗ್ರಾಮದ ಬಿಎಸ್ ರಜನಿಕಾಂತ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಎಸ್ಆರ್ ವಸಂತ್, ಸೋಮವಾರಪೇಟೆ.